ಸಾಲದಿಂದ ಮುಕ್ತಿಯನ್ನು ಪಡೆಯಬೇಕು ಅನ್ನುವುದಾದರೆ ಆದಷ್ಟು ಬೇಗ ನೀವು ಈ ಮಂತ್ರವನ್ನು ಪಠಿಸಬೇಕು. ಸಾಲ ಅದೆಷ್ಟು ಬೇಗ ತೀರುತ್ತದೆ ಅಂದರೆ ನೀವು ನಂಬಲು ಸಾಧ್ಯವೇ ಆಗುವುದಿಲ್ಲ. ದುಡ್ಡು ಆಗಮನವಾಗುತ್ತದೆ. ಹೆಚ್ಚಿನವರು ಸಾಲ ಬಾಧೆಯಿಂದ ಬೇಸತ್ತು ಹೋಗಿದ್ದಾರೆ. ಸಾಲ ಪಡೆದವರಿಗೆಲ್ಲ ಕೂಡ ಅದೆಷ್ಟು ಬೇಗ ಆ ಸಾಲ ತೀರಿಸಿಕೊಳ್ಳುತ್ತೇನೋ ಎಂದು ದೊಡ್ಡ ಚಿಂತೆ ಆಗಿರುತ್ತದೆ. ಸಾಲದಿಂದ ಮುಕ್ತಿಯನ್ನು ಪಡೆಯಬೇಕೆನಿಸುತ್ತಿದ್ದರೆ ಈ ಮಂತ್ರವನ್ನು ಪಠಿಸಿದರೆ ಸಾಕು. ಸಾಲದ ಬಾಧೆಯು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಋಣ ವಿಮೋಚನ ಮಂಗಳ ಸ್ತೋತ್ರ ಭಗವಾನ್ ಶ್ರೀ ಹನುಮನಿಗೆ ಸಮರ್ಪಿಸಲಾಗಿದೆ. ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು, ಸಾಲದಿಂದ ಮುಕ್ತಿಯನ್ನು ಪಡೆಯಲು ಆದಷ್ಟು ಬೇಗ ನೀವು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು. ಪಠಿಸಿದರೆ ಸಾಲ ಬಾಧೆ ಕಡಿಮೆ ಆಗುತ್ತದೆ. ಹಾಗೂ ಶ್ರೀ ಮಂಜುನಾಥ ಗುರುಗಳು ನೀಡುವಂತಹ ಈ ಒಂದೇ ಒಂದು ಕಪ್ಪು ದಾರ ಮತ್ತು ಮಹಾಲಕ್ಷ್ಮಿಯ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ಈ ಮಂತ್ರವನ್ನು ಪಠಿಸಬೇಕು. ಅದ್ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟವಂತರು ಮಾತ್ರ ನಿಮ್ಮ ಬಲವನ್ನು ಪಡಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಕಷ್ಟಗಳು ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಹಾಗೂ ಅವರು ನೀಡುವಂತಹ ಈ ಮಹಾಲಕ್ಷ್ಮಿ ಯಂತ್ರ ನಿಮ್ಮ ಮನೆಯನ್ನು ಬೆಳಗುತ್ತದೆ. ಋಣ ವಿಮೋಚನ ಮಂಗಳ ಸ್ತೋತ್ರವನ್ನು ಪ್ರತಿದಿನ ತಪ್ಪದೆ ಪಠಿಸಿದರೆ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಮತ್ತು ತೊಂದರೆಗಳಿಂದಲೂ ಕೂಡ ನಿವಾರಣೆ ಆಗುತ್ತದೆ. ಯಾರೇ ಆದರೂ ಈ ಮಂತ್ರವನ್ನು ಪಠಿಸಬೇಕು ಅಂದರೆ ಈ ಮಂತ್ರದ ಆರಂಭವು ಮಂಗಳವಾರದಿಂದಲೇ ಆರಂಭವಾಗಬೇಕು. ಅಂದರೆ ಮೊದಲನೇ ದಿನ ಮಂತ್ರ ಮಂಗಳವಾರದಂದು ಓದಿ, ಒಂದು ವೇಳೆ ಈ ಮಂತ್ರವನ್ನು ಪ್ರತಿದಿನ ಜಪಿಸಲು ಸಾಧ್ಯವಾಗದೇ ಇದ್ದರೆ ಕನಿಷ್ಠ ಪಕ್ಷ ಮಂಗಳವಾರವಾದರೂ ನೀವು ಪಠಣೆ ಮಾಡಬಹುದು. ಇನ್ನು ಯಾವುದೇ ಕಾರಣದಿಂದಲೂ ಕೂಡ ನೀವು ಈ ಮಂತ್ರವನ್ನು ಪಠಿಸಬಹುದು. ಪ್ರತಿದಿನ ಪಠಿಸುವ ಇಚ್ಛೆ ಇರುವವರು ಶುಕ್ಲ ಪಕ್ಷದ ಮೊದಲ ಮಂಗಳವಾರದಿಂದಲೇ ಆರಂಭಿಸಿ. ಒಳ್ಳೆಯದು. ಪ್ರತಿದಿನ ಸ್ನಾನದ ನಂತರ ದೇವರನ್ನು ಪ್ರಾರ್ಥಿಸಿ ಸ್ತೋತ್ರವನ್ನು ಪಠಿಸಲು ಕುಳಿತುಕೊಳ್ಳಿ. ಇಲ್ಲಿದೆ ನೋಡಿ ಆ ಋಣ ವಿಮೋಚನ ಮಂತ್ರ. ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮಂತ್ರ ಹೇಳ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಮಂಗಳೋ ಭೂಮಿ ಪುತ್ರಶ್ಚ ಋಣ ಅರ್ಥಧನ ಪ್ರಧಾ ಸ್ಥಿರಸಾನೋ ಮಹಾಕಾಯ ಸರ್ವಕರ್ಮ ವಿರೋಧಕ. ಇದನ್ನು ಬರೆದಿಟ್ಕೊಂಡು ಪ್ರತಿದಿನ ಭಕ್ತಿ ಶ್ರದ್ಧೆ ಸಂಕಲ್ಪದಿಂದ ಪೂಜೆ ಮಾಡ್ತಾ ಆರಾಧನೆ ಮಾಡಿ. ಎಂತಹ ಋಣಬಾಧೆ ಇದ್ದರೂ, ಸಾಲದ ಸಮಸ್ಯೆಗಳು ವಿಪರೀತವಾಗಿದ್ದರೂ, ಹಣಕಾಸಿಗೆ ಸಂಬಂಧಪಟ್ಟದ್ದೇ ಮಾತ್ರವಲ್ಲ, ಭೂಮಿ ಋಣ ಕೂಡ ಇದರಿಂದ ಪರಿಹಾರ ಆಗುತ್ತೆ. ಕಾಳಸರ್ಪ ದೋಷದಿಂದ ನಿಮಗೇನಾದರೂ ತೊಂದರೆಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತದೆ. ದೈವ ಅನುಗ್ರಹ ಪ್ರೇರಣೆಗಾಗಿ ನೀವು ಈ ತಕ್ಷಣ ಮಹಾಲಕ್ಷ್ಮಿಯ ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಎಷ್ಟು ಬೇಗ ಅಭಿವೃದ್ಧಿ ಆಗುತ್ತೀರಾ, ತುಂಬಾ ಅಭಿವೃದ್ಧಿ ಆಗುತ್ತದೆ.